ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋ ಸ್ಪರ್ಧಾತ್ಮಕ ಜಗತ್ತಿಗೆ ಈಗ ತಾನೇ ಕಾಲಿಟ್ಟಂತಹ ಆಸ್ಪೈರೆಂಟ್ಸ್ಗಳಿಗೋಸ್ಕರ. ನೀವು ಮೊದಲು ಆರಂಭದಲ್ಲಿ ಆಥರ್ಸ್ ಬುಕ್ಸ್ಗಳನ್ನು ಓದಬೇಕು ಬೇಡವೋ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ನೀವು ಆರಂಭದಲ್ಲಿ ಸರ್ಕಾರದಿಂದ ಪ್ರಕಟಣೆ ಹೊರಡಿಸಿರ್ತಕ್ಕಂತಹ 6 to 10th ವರೆಗಿನ ಗೌರ್ಮೆಂಟ್ ಪುಸ್ತಕಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಸೋಷಿಯಲ್ ಸೈನ್ಸ್, ಈ ಸೋಷಿಯಲ್ ಸೈನ್ಸಲ್ಲಿ ನಿಮಗೆ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ, ಪಾಲಿಟಿ ಅಲ್ಪ ಸ್ವಲ್ಪ ಕವರ್ ಆಗಿರುತ್ತೆ. ಜೊತೆಗೆ ಸೈನ್ಸ್ ಪುಸ್ತಕಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಸೈನ್ಸಲ್ಲಿ ಫಿಸಿಕ್ಸು, ಬಯಾಲಜಿ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ನೀವು ಯಾರು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಾ, ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಾ, ಅವರಿಗೆ ಇದು ಬೇಸಿಕ್ ಕವರ್ ಮಾಡುವಂಥ ಪುಸ್ತಕಗಳಾಗಿರ್ತವೆ. ಬಿಟ್ಟು ಬಿಡದೆ ನೀಟಾಗಿ ಈ ಪುಸ್ತಕಗಳನ್ನು ಓದಿ. ಇದರ ಜೊತೆಗೆ PUC ಪುಸ್ತಕಗಳನ್ನು ಓದಬೇಕಾಗುತ್ತೆ. ಇತಿಹಾಸ ಸೆಕೆಂಡ್ PUC ಇತಿಹಾಸ ಬುಕ್ ಓದಬೇಕಾಗುತ್ತೆ. ಸಂವಿಧಾನಕ್ಕೆ PUC ಸೆಕೆಂಡ್ ಇಯರು ಫಸ್ಟ್ ಇಯರ್ ಓದಬೇಕಾಗುತ್ತೆ. ಜೊತೆಗೆ ನೀವು ಕಂಪಲ್ಸರಿ ಓದಬೇಕಾಗಿರ್ತಕ್ಕಂಥದ್ದು PUC ಭೂಗೋಳ, ಫಸ್ಟ್ PUC ಮತ್ತು ಸೆಕೆಂಡ್ PUC ಓದಲೇಬೇಕು. ಅದರಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾನೆ. ಈ ಪುಸ್ತಕಗಳನ್ನು ನೀವು ಮೊದಲು ಓದಿ. ಇದು ನಿಮಗೆ ಬೇಸಿಕ್ ಬುನಾದಿಯನ್ನು ಗಟ್ಟಿಗೊಳಿಸುತ್ತೆ. ಇದಾದ ನಂತರ ಏನು ಓದಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಧನ್ಯವಾದಗಳು.